ನಾನು ನೀಲ್ಕಂಠನಾಥು. ನೀಲಯ್ಯ ನಮ್ಮ ಮನೆಯ ಕೆಲಸದ ಆಳು. ಸುಮಾರು 5-6 ವರ್ಷಗಳಿಂದ ತೋಟದ ಕೆಲಸವೆಲ್ಲ ನೋಡಿಕೊಳ್ಳುತ್ತಾ ಇರುವ ನಂಬಿಕಸ್ಥ. ಇದು ನೀಲಯ್ಯ ಹೇಳಿದ ಹಲವು ವರ್ಷಗಳ ಹಿಂದೆ ನಡೆದಂಥ ಕಥೆ. ಬಹುಶಃ ತುಳುನಾಡಿನ ಹೆಚ್ಚಿನವರು ಬೇರೆ ಬೇರೆ ರೀತಿಯಲ್ಲಿ ಕೇಳಿರುವಂತಹ ಕಥೆಯೇ. ಹಲವು ವರ್ಷಗಳ ಹಿಂದೆ ನೀಲಯ್ಯ ತಾನು ಕೆಲಸಕ್ಕಿದ್ದ ಶಿವರಾಮರ ಮನೆಯ ಎತ್ತುಗಳನ್ನು ಮಾರಲು ಘಟ್ಟಕ್ಕೆ ಹೊರಟಿದ್ದ. ಅಂದಿನ ದಿನಗಳಲ್ಲಿ ಚಾರ್ಮಾಡಿ ಶಿರಾಡಿ ಘಾಟ್ಗಳು ಈಗಿನಂತೆ ಸುಖಮಯವಾಗಿರಲಿಲ್ಲ. ಹೆಸರಿಗಷ್ಟೇ ರಸ್ತೆಗಳಂತಿರುವ ಕಾಡಿನ ಹಾದಿ, ಹಗಲಲ್ಲೇ ರಾತ್ರಿಯ ಅನುಭವ ನೀಡುವಂತಹ ಕತ್ತಲು ಆವರಿಸಲು ಕಾರಣವಾದ ಭಯಾನಕ ಮರಗಿಡಗಳು. ರಾತ್ರಿ ಹೊತ್ತು ದೀಪದ ಬೆಳಕಿನಲ್ಲಿ ನೀಲಯ್ಯ ಸಾಗುತ್ತಿದ್ದ. ದೂರದಲ್ಲಿ ಯಾರೋ ಕಂಬಳಿ ಹೊದ್ದು ರಸ್ತೆಯ ಬದಿಯಲ್ಲಿ ನಿಂತಂತೆ ಕಾಣುತ್ತಿದೆ. ಅಣ್ಣ, ಬೀಡಿ ಇದೆಯಾ? ಕಣ್ಣು ಮುಚ್ಚಿಬಿಡುವಷ್ಟರಲ್ಲಿ ಆ ಕಂಬಳಿ ಹೊದ್ದ ಮುದುಕ ಕಣ್ಣ ಮುಂದೆ ಬಂದು ನಿಂತಿದ್ದಾನೆ. ನೀಲಯ್ಯನ ಎದೆ ಹೊಡೆದುಕೊಳ್ಳುವ ಸದ್ದು 2 ಅಡಿ ದೂರಕ್ಕೂ ಕೇಳಿಸುವಂತಿತ್ತು. ಈ ಬೀಡಿ ಕೇಳುವ ಕಥೆ ಮೊದಲೇ ನೀಲಯ್ಯನಿಗೆ ತಿಳಿದಿತ್ತು. ಬೀಡಿ ಕೊಟ್ರೆ ಅದನ್ನು ಕೆಳಗೆ ಹಾಕಿ ಎತ್ತಿಕೊಡುವಂತೆ ಕೇಳಿ, ಎತ್ತಿಕೊಡಲು ನೆಲಕ್ಕೆ ಬಗ್ಗಿದರೆ ಅಲ್ಲೇ ಬಲಿ ಪಡೆಯುವ ದೆವ್ವದ ಕಥೆ. ಅಣ್ಣ, ತುಂಬಾ ಚಳಿ ಇದೆ, ಒಂದು ಬೀಡಿ ಸಿಗ್ಬೋದಾ? ಧ್ವನಿ ಸ್ವಲ್ಪ ಬದಲಾಗಿತ್ತು. ನೀಲಯ್ಯ ಏನೂ ಮಾತನಾಡದೆ ಒಂದು ಬೀಡಿ ಎತ್ತಿ ಕೊಟ್ಟು ಬಿಟ್ಟ. ಅಂಗೈ ತೂತಾದಂತೆ ಬೀಡಿ ನೆಲಕ್ಕೆ ಬಿತ್ತು. ಅಣ್ಣ, ಕ್ಷಮಿಸಿ, ಕೈ ಜಾರ್ದು, ಸ್ವಲ್ಪ ಎತ್ತು ಕೊಡ್ತೀರಾ ಎಂದ ಆ ಮುದುಕ. ಧೈರ್ಯ ಮಾಡಿದ ನೀಲಯ್ಯ, ಬೇಕಾದ್ರೆ ನೀನೇ ಎತ್ತಿಕೋ ಎಂದು ಜೋರು ದನಿಯಲ್ಲಿ ಹೇಳಿ ತಿರುಗಿ ನೋಡದೆ ಬಂದು ಬಿಟ್ಟ. ಮೊದಲು ಬೇಡಿಕೆಯಂತಿದ್ದ ಮುದುಕನ ಧ್ವನಿ ನಂತರ ಗಡಸಾಗುತ್ತಾ ಕರ್ಕಶವಾಗತೊಡಗಿತು. ನೀಲಯ್ಯ ಮಾತ್ರ ತಿರುಗಿ ನೋಡಲೇ ಇಲ್ಲ. ನೀಲಯ್ಯ ಹೇಳಿದಂಥ ಬೇರೆ ಬೇರೆ 100 ಕಥೆಗಳು ಹೊರಬಾರದೆ ಕಾಡಿನ ನಡುವೆಯೇ ಕಳೆದು ಹೋಗಿವೆ. ಇನ್ನೂ ಇಂತಹ ಕಥೆಗಳನ್ನು ಕೇಳುತ್ತೀರಾ?